ಮತ್ತೊಂದು ಕಡೆ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ ಜಿಲ್ಲಾಡಳಿತ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಆಸ್ಪತ್ರೆಗೆ ಡಿಸಿ ಹರ್ಷಲ್ ಭೋಯರ್, ಎಸ್ಪಿ ಪೃಥ್ವಿ ಶಂಕರ್ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ವಾರ್ಡನ್ ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಡಿಸಿ ಎಸ್ಪಿ ಹೇಳಿದ್ದಾರೆ. ತಪ್ಪು ಯಾರದ್ದು ಎಂಬ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ವೈದ್ಯಕೀಯ ಪರೀಕ್ಷೆ ಮಾಡಿ ಲೋಪ ಪತ್ತೆ ಹಚ್ತೀವಿ. ಅದರ ಜೊತೆಗೆ ಬಾಲ್ಯ ವಿವಾಹ ಆಗಿರುವ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತೀವಿ. ಈ ವಿಚಾರದಲ್ಲಿ ಯಾರದ್ದೇ ತಪ್ಪಿದ್ರೂ ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ. ಡಿಸಿ ಹರ್ಷಲ್ ಭೋಯರ್ ಹಾಗೇನೆ ಎಸ್ಪಿ ಪೃಥ್ವಿ ಶಂಕರ್ ಅವರು ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಆಗಿದ್ರೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ತೀವಿ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಈಗ ಈ ಹಂತದಲ್ಲಿ ಯಾವ್ದು ವಿಷಯಗಳು ನಾವು ಹಂಚ್ಕೊಳಕ್ ಆಗೋದಿಲ್ಲ. ಬಟ್ ನಾವು ತಾವು ಹೇಳಿದ ಪ್ರಕಾರ ನಾವು ಎಲ್ಲರಿಗೂ ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದೀವಿ ಯಾರ ಕಡೆಯಿಂದ. ಈಗ ನಾವು ಈಗ ಕ್ರೈಸ್ಟ್ ಕಡೆಯಿಂದ ನಡೆಸ್ತಕ್ಕಂತ ಹಾಸ್ಟೆಲ್ಸ್ ಎಲ್ಲ ಇರೋದ್ರಿಂದ ಅವ್ರಿಗೆ ಕೂಡ ಈ ವಿಷಯ ಬಗ್ಗೆ ಸ್ವಲ್ಪ ನಾವು ತಿಳಿಸ್ತಾ ಇದೀವಿ. ಮತ್ತು ಯಾವ್ಯಾವ ಇದರಲ್ಲಿ ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದಾವೆ, ಮೆಡಿಕಲ್ ಚೆಕ್ಅಪ್ದು ಇರ್ಲಿ ಅಥವಾ ಏನಾದ್ರು ಬೇರೆ ಯಾಕೆ ಈ ತರ ಈ ಹಂತದಲ್ಲಿ ಬಂದಿದೆ ಅದು ಎಲ್ಲ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ನಾವು ಮತ್ತೆ ಪರಿಶೀಲನೆ ಮಾಡಿ ಎಲ್ಲ ಹಾಸ್ಟೆಲ್ಸ್ ಅಲ್ಲಿ ಆ ತರನೇ ಯಾವ್ದಾದ್ರು ಪ್ರೊಸೀಜರಲ್ ಲ್ಯಾಬ್ಸ್ ಆಗ್ಬಾರ್ದಂತಾಗೆ ನಾವು ಡೈರೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಆಲ್ರೆಡಿ ನಾವು ಹೋದ ತಿಂಗಳ ಎಲ್ಲ ನಮ್ ವಾರ್ಡನ್ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿದೀವಿ. ಸತತವಾಗಿ ನಾವು ಎಲ್ಲ ಮಾಡ್ತಾ ಇದೀವಿ. ಇನ್ನು ಈ ಪ್ರಕರಣದಲ್ಲಿ ಸ್ವಲ್ಪ ಯಾವ್ಯಾವ ಇಶ್ಯೂಸ್ಗಳು ನಮ್ಗೆ ಕಂಡು ಬರ್ತಾ ಇದೆ ಅದೆಲ್ಲ ನಾವು ಇನ್ನು ಮುಂದೆ ಈ ತರನ ಯಾವ್ದು ಈ ತರನ ವಿಷಯ ಬರಬಾರ್ದು. ಮತ್ತೆ ಇತರೆ ಕೂಡ ಅಂದ್ರೆ ವೈದ್ಯಕೀಯ ಚಿಕಿತ್ಸೆ ಇರ್ಲಿ, ಅವ್ರದ್ದು ಅಟೆಂಡೆನ್ಸ್ ಇರ್ಲಿ, ಅವರು ಕೆಲವು ದಿನ ಸ್ಕೂಲ್ಸ್ ಅಲ್ಲಿ ಗ್ಯಾಪ್ ಬಿಡ್ತಾ ಇದೆ, ಅವಾಗ ಆಟೋಮೆಟಿಕ್ ಆಗಿ ಜಿಲ್ಲಾ ಮಟ್ಟಕ್ಕೆ ಅಲರ್ಟ್ ಆಗ್ಬೇಕು. ಮತ್ತು ಅವ್ರದ್ದು ವೈದ್ಯಕೀಯ ತಪಾಸಣೆಗಳು ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು. ಇಲ್ಲ ಅದೇ ಈಗ ನಾವು ತಕ್ಷಣವೇ ಈಗ ಅವ್ರಿಗೆ ಅಮಾನತೆ ಎಲ್ಲ ಗೊಳಿಸೋದು ಮತ್ತು FIR ಹಾಕೋದು ಎಲ್ಲ ಪ್ರಯತ್ನ ಇದು ಎಲ್ಲ ಅಂದ್ರೆ ಎಲ್ಲ ಕ್ರಮಗಳು ನಾವು ಮಾಡ್ತಾ ಇದೀವಿ. ಬಟ್ ನಾವು ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಈ ಎಲ್ಲ ಒಂದ್ ಘಟನೆ ನಡೆದಿದೆ. ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವ್ದು ಡೀಟೇಲ್ಸ್ ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಕಡೆ ಜೊತೆಗೆ ಹಚ್ಕೊಳಕ್ ಆಗೋದಿಲ್ಲ. ಬಟ್ ಈಗ ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ತಪ್ಪುಗಳು ಇದಾವೆ ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದೀವಿ. ಮತ್ತು ನಮ್ ಕಡೆ ಇರೋದು ಕಾನೂನು ಪ್ರಕಾರ ಅಂದ್ರೆ ಬೀಟ್ ನಮ್ ಪಾಸ್ಕೋ ತರನ ಬೇರೆ ಆಕ್ಟ್ಸ್ ಇರ್ಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆಕ್ಟ್ಸ್ ಗಳು ಇಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್. ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ, ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ. ಸೊ ತಾವುಗಳು ಎಲ್ಲರಿಗೂ ಈಗ ನಮ್ಮ ಅಂದ್ರೆ ಎಲ್ಲರಿಗೂ ಮನವಿ ಅಂದ್ರೆ ಇದು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವೀಗ ನಮ್ಗೆ ಶೇರ್ ಮಾಡಕ್ ಆಗಿಲ್ಲ. ಮತ್ತು ನಾವೆಲ್ಲ ನಮ್ಮ ಅಂದ್ರೆ ಸರ್ಕಾರ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ, ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಳ್ತಾ ಇದೀವಿ. ಇದಕ್ಕಿಂತ ಜಾಸ್ತಿ ನಾವು ಸದ್ಯಕ್ಕೆ ಹೇಳೋದ್ ಬೇಡ, ಯಾಕಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಅವೇಟೆಡ್ ಇದಾವೆ. ಸೊ ಅದು ಯಾವಾಗ ಬರುತ್ತೆ ಮಾಹಿತಿ ಅವಾಗ ನಾವು ಕೊಡ್ತೀವಿ. ಬಟ್ ಇದರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಅದ್ರ ಮೇಲೆ ಕ್ರಮ ಎಲ್ಲ ತಗೊಳ್ತೀವಿ. ಅವರು 9 months ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಈಗ ಸದ್ಯ 2 weeks ಬ್ಯಾಕ್ ಮನೆಯಿಂದ ಬಂದಿದ್ದಾರೆ. ಸೊ ಅವ್ರು ವಿಚಾರಿಸಿದಾಗ ಗೊತ್ತಿರ್ಬೇಕಲ್ಲ ಅವ್ರ ಪೇರೆಂಟ್ಸ್ ಗೆ, ಅವ್ರ ಗಮನಕ್ಕೆ ತರಬೇಕು. ಮೊದಲನೇದಾಗಿ ನಮ್ಮ ಹಾಸ್ಟೆಲ್ ನಲ್ಲಿ ಯಾರು ಇರ್ತಾರೆ ಅವರು ಗಮನಕ್ಕೆ ತರಬೇಕು. ಈ ಹಾಸ್ಟೆಲ್ ನಲ್ಲಿ ಟೋಟಲ್ ಎಷ್ಟ್ ಜನ ಇದಾರೆ, ಇರೋದು 5 ರೂಮ್. ಒಂದೊಂದು ರೂಮ್ ಅಲ್ಲಿ ಮಿನಿಮಮ್ 40-50 ಮೆಂಬರ್ಸ್ ಮಲ್ಕೋತಾ ಇದ್ರು. ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದಾಗ ರಿಪೋರ್ಟ್ ಮಾಡ್ಬೇಕಲ್ವಾ ಯಾರಾದ್ರೂ. ನೋಡಿ, ಹಾಸ್ಟೆಲ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಲೆಗೆ ವಿದ್ಯಾರ್ಥಿನಿ ಗೈರಾದ ಬಗ್ಗೆ ಮಾಹಿತಿಯನ್ನ ಶಿಕ್ಷಕರು ಪಡೆದಿಲ್ಲ. ಶಿಕ್ಷಕರು ಗಮನ ಹರಿಸದೆ
ನಿರ್ಲಕ್ಷ್ಯ ತೋರಿದಿದೆಯಲ್ಲ ಅದು ಸರಿಯಲ್ಲ. ಕರ್ತವ್ಯ ಲೋಪದ ಹಿನ್ನೆಲೆ 3 ಅಮಾನತು ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ನಿರ್ಲಕ್ಷ್ಯದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತು ನಿಮ್ಮ ಗ್ಯಾರಂಟಿ ನ್ಯೂಸ್. ಪ್ರಿನ್ಸಿಪಲ್ ಬಸಮ್ಮ, ವಾರ್ಡನ್ ಗೀತಾ, ಶಿಕ್ಷಕ ನರಸಿಂಹಮೂರ್ತಿ 3 ಜನರನ್ನು ಕೂಡ ಅಮಾನತುಗೊಳಿಸಲಾಗಿದೆ. ಮತ್ತೊಂದು ಕಡೆ ಗ್ಯಾರಂಟಿ ನ್ಯೂಸ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಡಿಡಿ ಚನ್ನಬಸಣ್ಣ ಈ ವಿಚಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್.